ತಗ್ಲೂರು ಗ್ರಾಮದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ. ವಿಬಿಜಿ ರಾಮ್ಜಿ ಕೂಲಿ ಕಾರ್ಮಿಕರಿಂದ ಧ್ವಜಾರೋಹಣ, ಗ್ರಾಮಸ್ಥರಿಂದ ಮೆಚ್ಚುಗೆ. ಹುಲಸೂರು ತಾಲೂಕಿನ ತಗ್ಲೂರು ಗ್ರಾಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ಮಾಡುತ್ತಿರುವ ನೂರಾರು ಕೂಲಿ ಕಾರ್ಮಿಕರು ತಮ್ಮ ಕಾಯಕ ಸ್ಥಳದಲ್ಲೇ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಿ ಗಮನ ಸೆಳೆದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಬಾಯಿ ವಿಶ್ವನಾಥ್ ಧವಾಲೆ ಅವರ ನೇತೃತ್ವದಲ್ಲಿ ಶನಿವಾರ ಬೆಳಗ್ಗೆ ಗ್ರಾಮದ ಹಳ್ಳದಲ್ಲಿ ನಡೆಯುತ್ತಿದ್ದ ಕಾಮಗಾರಿ ಸ್ಥಳದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ನೂರಾರು ಕಾರ್ಮಿಕರು, ಪಂಚಾಯಿತಿ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದರು. ವಿಬಿಜಿ ರಾಮ್ಜಿ ಯೋಜನೆಯಡಿ ಪ್ರತಿನಿತ್ಯ ಗ್ರಾಮದ ಹಳ್ಳದಲ್ಲಿ ಹೂಳೆತ್ತುವ ಸೇರಿದಂತೆ ವಿವಿಧ ಕಾಮಗಾರಿಗಳಲ್ಲಿ ನೂರಾರು ಕಾರ್ಮಿಕರು ಶ್ರಮಿಸುತ್ತಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೇವಲ ಸರ್ಕಾರಿ ಕಚೇರಿ ಅಥವಾ ಶಾಲೆಗಳಲ್ಲಿ ಮಾತ್ರವಲ್ಲದೆ ತಾವು ಪ್ರತಿನಿತ್ಯ ಕಾಯಕ ಮಾಡುವ ಸ್ಥಳದಲ್ಲಿ ಆಚರಿಸಬೇಕು ಎಂಬ ಉದ್ದೇಶದಿಂದ ಕಾರ್ಮಿಕರು ಈ ನಿರ್ಧಾರ ಕೈಗೊಂಡಿದ್ದರು. ಮೇಟಿ ಶಿವಕುಮಾರ್ ಕೋಳಿ ಸೇರಿದಂತೆ ಇತರ ಕಾರ್ಮಿಕರು ಈ ಕುರಿತು ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಪಂಚಾಯತ್ ಆಡಳಿತ ಸಹಕಾರ ನೀಡಿತ್ತು. ಅದರಂತೆ ಕಾಯಕ ಸ್ಥಳದಲ್ಲಿ ವಿಜೃಂಭಣೆಯಿಂದ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಕಾಯಕವೇ ಕೈಲಾಸ ಎಂಬ ಸಂದೇಶದೊಂದಿಗೆ ಕಾರ್ಮಿಕರು ತಮ್ಮ ದುಡಿಮೆಯ ಸ್ಥಳದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿರುವುದು ವಿಶೇಷವಾಗಿದ್ದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದೆ ಎಂದು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಬಾಯಿ ವಿಶ್ವನಾಥ್ ಧವಾಲೆ, ಉಪಾಧ್ಯಕ್ಷರಾದ ಶೇಷರಾವ್ ದಾದಾರಾವ್ ರಾಜೋಳೆ, ಪಿಡಿಒ ಜ್ಯೋತಿ ಕಾಡೆ, ಮೇಟಿಗಳಾದ ಶ್ರೀನಿವಾಸ ರೆಡ್ಡಿ, ಶಿವಕುಮಾರ್ ಕೋಳಿ, ವಿಲಾಸ್ ಸಿಂಧೆ, ಸುನೀಲ್ ಕಾಮಣ್ಣ, ದೀಪಕ್ ಹಡಪದ್, ಸಿದ್ದು ದೇವಗೊಂಡ್, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸಂಗಮೇಶ್ ನೀಲಂಗೆ, ರವೀಂದ್ರ ಕಾಮಣ್ಣ, ಸುನೀಲ್ ಪಾಟೀಲ್, ಕಾಯಕ ಮಿತ್ರ ಪಂಚಶೀಲಾ ಸಿಂಧೆ, ವಿಬಿಜಿ ರಾಮ್ಜಿ ಕೂಲಿ ಕಾರ್ಮಿಕರು, ಗ್ರಾಮಸ್ಥರು ಹಾಗೂ ಸ್ಥಳೀಯರು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರ ಮೇಟಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶಿವಕುಮಾರ್ ಕೋಳಿ ಹಾಗೂ ಶ್ರೀನಿವಾಸ ರೆಡ್ಡಿರವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಎಲ್ಲರಿಗೆ ನಮಸ್ಕಾರಗಳು. ಇಂದು ತಗ್ಲೂರ ಗ್ರಾಮದಲ್ಲಿ ಧ್ವಜಾರೋಹಣ ಹಾರಿಸಿದ ಕಾರಣ ಏನೆಂದರೆ ನಮ್ಮ ಕೂಲಿ ಕಾರ್ಮಿಕರೆಲ್ಲರೂ ಇವತ್ತು ಧ್ವಜಾರೋಹಣ ಹಾರಿಸರಿ ಎಲ್ಲ ಖುಷಿಯಿಂದ ಇವತ್ತು ನಮಗೆ ಭಾಳ ಇದು ದಿನ ಸಿಕ್ಕದ ಅಂಥೇಳಿ ಇವತ್ತು ಅವರೆಲ್ಲ ಖುಷಿಯಿಂದ ಧ್ವಜ ಹಾರಿಸ್ಲಿಕ್ಕೆ ಬಂದಿದ್ದರು. ಇವತ್ತೆಲ್ಲ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದೇ ಕಾರಣ ಅವರು ನಮ್ಮ ಎಲ್ಲ ಶ್ರೀನಿವಾಸ ರೆಡ್ಡಿ ಮೇಟಿ ಅವರು ಹಾಗೂ ನಮ್ಮ ಎಲ್ಲ ಮೇಟಿಗಳು ಕೂಡಿ ಎಲ್ಲ ಲೇಬರ್ ಎಲ್ಲ ಕೆಲಸ ಮಾಡಿ ಇವತ್ತಿನ ದಿನ ಧ್ವಜಾರೋಹಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ತಗ್ಲೂರಿನ ಎಲ್ಲ ಪಿಡಿಒ ಅವರು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ಪಂಚಾಯತ್ ವರ್ಗದ ಎಲ್ಲ ಸಿಬ್ಬಂದಿಗಳು ಬಂದು ಇಲ್ಲಿ ಧ್ವಜಾರೋಹಣಕ್ಕೆ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕ್ಯಾದಿಂದ ಟಿ ಪಿ ಯುವ ಸರ್ ಅವರು ಹಾಗೂ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಹಾಗೂ ನಮ್ಮ ಜಯ ಅವರು ಸಿ ಎಸ್ ಅವರು ಬೀದರಿನ ಹಾಗೂ ನಮ್ಮ ಈಶ್ವರ ಸಾಹೇಬರು ಎಲ್ಲಕ್ಕೆ ನಮ್ಗೆ ಕೆಲಸ ನೀವು ಮಾಡಿರಿ, ಅದೇ ರೀತಿ ನಾವು ಇನ್ನು ಕೆಲಸ ಕೊಡ್ತೀವಿ ಅಂತೇಳಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅದೇ ಕಾರಣ ನಾವು ಕೂಡ ಅವ್ರದ್ದು ಭರವಸೆ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಇಂದು ತಗ್ಲೂರು ಗ್ರಾಮದಲ್ಲಿ ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ, ತಾಲೂಕು ಹುಲಸೂರು, ಜಿಲ್ಲಾ ಬೀದರ್. ನಾವು ಇಲ್ಲಿ ಲೇಬರ್ ಕೆಲಸ ಮಾಡ್ತಾ ಇದ್ದೇವೆ. ನಾನೊಬ್ಬ ಮೇಟಿ ಹಾಗೂ ಶಿವಕುಮಾರ್ ಕೋಳಿ ಅವರು ಮೇಟಿ ಇದ್ದಾರೆ. ಇಲ್ಲಿ ನಾವು ಧ್ವಜಾರೋಹಣ ಇದ್ರ ಸಲುವಾಗಿ ಇರ್ತೀವಿ. ಇವತ್ತು 15 ಆಗಸ್ಟ್ ನಮಗೂ ಸ್ವಾತಂತ್ರ್ಯ ಸಿಗ ಖುಷಿಯಿಂದ ಎಲ್ಲರೂ ಲೇಬರ್ ಹೇಳ್ತಾಯಿದ್ರು, ನಾವು ಇಲ್ಲೇ ಏರ್ಸೋಣ ಅಂತ ಹೇಳಿಬಿಟ್ಟು ಎಲ್ಲ ವಿಜಿ ರಾಮ್ಜಿಯಲ್ಲಿ ಕೆಲಸ ಮಾಡೋ ಎಲ್ಲ ಕೂಲಿ ಕಾರ್ಮಿಕರು ಬಂದುಬಿಟ್ಟು ನಮಗೊಂದು ಸಹಕಾರ ಮಾಡಿ ನಾವು ಎಲ್ಲರೂ ಆಗಿಬಿಟ್ಟು ಇಲ್ಲೇ ಜೆಂಡ ಏರಿಸಿದೆವು. ಹಾಗೂ ನಮ್ಮ ಪಂಚಾಯತಿಯಿಂದ ಪಿ.ಡಿ. ಅವರು ಬಂದಿದ್ದರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮದ ಎಲ್ಲ ಮುಖಂಡರು ಇಲ್ಲ ಉಪಸ್ಥಿತರಿದ್ದರು. ಹಾಗೂ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಂದು ನಮ್ಗೆ ZP ವತಿಯಿಂದ ನಮ್ಮದು CO ಸರ್ ಅವರು ಹಾಗೂ TPಯಿಂದ EO ಸರ್ ಅವರು ಹಾಗೂ ನಮ್ಮ ಪಂಚಾಯತ್ ರಾಜ್ ಮಿನಿಸ್ಟರಾದ ಶ್ರೀ ಈಶ್ವರ ಸಾಹೇಬರು ಅವ್ರಿಗೂ ಧನ್ಯವಾದ ಹೇಳುತ್ತೀನಿ. ಅವ್ರ ಕಡೆಯಿಂದ ನಮ್ಗೆ ಇನ್ನೂ ಕೆಲಸ ಇಲ್ಲಿ ಕೊಡ್ತಾ ಇದ್ದಾರೆ. ಕಂಟಿನ್ಯೂ ಇದೇ ಥರ ಇನ್ನೂ ನಮ್ಮಲ್ಲಿ ಕೆಲಸ ಇದೆ ಕೊಡ್ತಾ ಇದ್ದಾರೆ. ನಾನು ಅವರಿಗೆ ನಮ್ಮ ಗ್ರಾಮಸ್ಥರ ಕಡೆಯಿಂದ ಹಾಗೂ ಹಳ್ಳುಳ್ಳಿ ವಾಡಿ ಎಲ್ಲ ಕಡೆಯಿಂದ ನಾನು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇನೆ.